Hello students, welcome back to our English class. In this class, we will try to understand 9th standard English lesson Justice Above Self written by Munshi Premchand. Dear students, ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಗಿರುವಂತ ಮುನ್ಸಿ ಪ್ರೇಮಚಂದ್ ಅವರು ಬರೆದಿರತಕ್ಕಂತ ಜಸ್ಟಿಸ್ ಅಬೌವ್ ಸೆಲ್ಫ್ ಅನ್ನುವಂತ ಪಾಠವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಜಸ್ಟಿಸ್ ಅಬೌವ್ ಸೆಲ್ಫ್ ಅಂತಂದರೆ ಜಸ್ಟಿಸ್ ಈ ನ್ಯಾಯ ಅಂತ ಏನು ಕರಿತೀವಲ್ಲ ಇದು ಎಲ್ಲದಕ್ಕಿಂತ ಮಿಗಿಲಾದದ್ದು ಅಂತ ಹೇಳ್ತಾರೆ. ಈ ನ್ಯಾಯ ತೀರ್ಮಾನವನ್ನು ಕೊಡಬೇಕಾದ್ರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತಾರೆ. ಕೋರ್ಟಲ್ಲಿ ಕೂಡ ನ್ಯಾಯ ದೇವತೆಯ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿರ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ನ್ಯಾಯವನ್ನು ಕೊಡಬೇಕಾದ್ರೆ ತೀರ್ಮಾನವನ್ನು ಕೊಡಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಮಾಡಬಾರ್ದು. ಯಾವುದೇ ಧರ್ಮ ಆಧಾರಿತ ಆಗಿರ್ಬೋದು, ಜಾತಿ ಆಧಾರಿತ ಆಗಿರ್ಬೋದು, ಅಥವಾ ಸಂಬಂಧಗಳಾಗಲಿ, ನಮ್ಮ ಶತ್ರು ಅಂತಾಗಲಿ, ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಮಾಡದೇನೆ ಈ ನ್ಯಾಯ ತೀರ್ಮಾನವನ್ನ ಅಲ್ಲಿ ಕೊಡಲಾಗುತ್ತೆ. ಇದೇ ವಿಷಯವನ್ನು ಇಟ್ಕೊಂಡಿರ್ತಕ್ಕಂಥ ಮುನ್ಸಿ ಪ್ರೇಮಚಂದ್ ಅವರು ಬರೆದಿರ್ತಕ್ಕಂಥ ಜಸ್ಟಿಸ್ ಅಬೌವ್ ಸೆಲ್ಫ್ ಅನ್ನುವಂಥ ಈ ಒಂದು ಪಾಠದಲ್ಲಿ ಒಂದು ಸ್ಟೋರಿ ಬರುತ್ತೆ. ಅದನ್ನು ಇವಾಗ ನಾವು ಲೈನ್ ಬೈ ಲೈನ್ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಜುಮ್ಮನ್ ಶೇಖ್ ಆ್ಯಂಡ್ ಅಲ್ಗು ಚೌಧರಿ ವರ್ ಗುಡ್ ಫ್ರೆಂಡ್ಸ್. ಯಾವುದೋ ಒಂದು ಊರು ಅಂತ ಅಂದ್ಕೊಳ್ಳಿ. ಆ ಊರಲ್ಲಿ ಇಬ್ಬರು ವ್ಯಕ್ತಿಗಳಿರ್ತಾರೆ, ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ. ಇವರೇ ಈ ಕಥೆಯಲ್ಲಿ ಬರ್ತಕ್ಕಂಥ ಮೇನ್ ಕ್ಯಾರೆಕ್ಟರ್ ಆಗಿದ್ದಾವೆ. ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಯಾರು? ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ. ನೆಕ್ಸ್ಟ್ ಈ ಸ್ಟೋರಿನಲ್ಲಿ ಇದನ್ನು ಕಂಪ್ಲೀಟಾಗಿ ಹೆಸರು ಹೇಳೋ ಬದಲಾಗಿ ಜುಮ್ಮನ್ ಅಂತ ಹೇಳ್ತಾರೆ, ಕೆಲವೊಂದು ಸರಿ ಅಲ್ಗು ಅಂತ ಹೇಳ್ತಾರೆ. ಸೊ ಸ್ಟ್ರಾಂಗ್ ವಾಸ್ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ದ್ಯಾಟ್ ಅವರ ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದರೆ ನೆಕ್ಸ್ಟ್ ಲೈನನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಅವ್ರ ಫ್ರೆಂಡ್ಶಿಪ್ ಹೇಗಿತ್ತು ನೋಡಿ. ವೆನ್ ಈದರ್ ಆಫ್ ದೆಮ್ ವೆಂಟ್ ಅವೇ ಫ್ರಮ್ ವಿಲೇಜ್, ಯಾವುದಾದ್ರೂ ಕೆಲಸ ನಿಮಿತ್ತ ಆ ಊರಿಂದ ಬೇರೆ ಕಡೆ ಹೋಗಬೇಕಾಗಿ ಬಂದಿತ್ತು ಅಂತಂದರೆ ದ ಅದರ್ ಲುಕ್ಡ್ ಆಫ್ಟರ್ ಹಿಸ್ ಫ್ಯಾಮಿಲಿ. ಮತ್ತೊಬ್ಬಿರ್ತಾ ಇದ್ದಲ್ಲ ಅವನು ತನ್ನ ಫ್ರೆಂಡ್ ಫ್ಯಾಮಿಲಿ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದ, ಏನು ಬೇಕು ಬೇಡ ಎಲ್ಲ ನೋಡ್ಕೊಳ್ತಾ ಇದ್ದ. ಅಷ್ಟೊಂದು ಫ್ರೆಂಡ್ಶಿಪ್ ಅವ್ರು ಚೆನ್ನಾಗಿತ್ತು. ಬೋತ್ ವರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್. ಅವರಿಬ್ಬರು ಫ್ರೆಂಡ್ಶಿಪ್ಪನ್ನು ನೋಡಿ ಇಡೀ ಊರವರೆಲ್ಲ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಯಾಕಂದರೆ ಫ್ರೆಂಡ್ಸ್ ಅಂದರೆ ಹಿಂಗಿರಬೇಕು, ಒಬ್ಬರೊಬ್ಬರ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ ಅಂತ ಒಳ್ಳೆ ಫ್ರೆಂಡ್ಸ್ ಇದ್ರು ಅವರು. ಜುಮ್ಮನ್ ಹ್ಯಾಡ್ ಆನ್ ಓಲ್ಡ್ ಆಂಟ್ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ಆ ಜುಮ್ಮನ್ ಏನಿದ್ದಲ್ಲ ಅವನಿಗೆ ಒಬ್ಳು ಓಲ್ಡ್ ಆಂಟ್ ಇದ್ಲು, ವಯಸ್ಸಾಗಿರ್ತಕ್ಕಂಥ ಆಂಟ್ ಇದ್ಲು. ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ, ಅವಳ ಹೆಸರಲ್ಲಿ ಸ್ವಲ್ಪ ಪ್ರಾಪರ್ಟಿ ಇತ್ತು, ಜಮೀನ್ ಅಂತ ಅನ್ಕೊಳ್ಳಿ, ಏನೋ ಒಂದು ಪ್ರಾಪರ್ಟಿ ಇತ್ತು. ದಿಸ್ ಈ ಟ್ರಾನ್ಸ್ಫರ್ ಟು ಹಿಮ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್. ಆ ಪ್ರಾಪರ್ಟಿನ ಆ ಆಂಟ್ ಏನು ಮಾಡ್ತಾಳೆ, ವಯಸ್ಸಾಗಿತ್ತಲ್ಲ ಅವಳಿಗೂ ಯಾರೂ ಇರಲಿಲ್ಲ, ಆ ಜಮೀನು ನೋಡ್ಕೊಳ್ಳೋಕ್ಕೂ ಯಾರೂ ಇರಲಿಲ್ಲ. ಅದಕ್ಕೆ ಆಂಟ್ ಏನು ಮಾಡ್ತಾಳೆ, ತನ್ನ ಜಮೀನನ್ನು ಏನು ಮಾಡ್ತಾಳೆ, ಟ್ರಾನ್ಸ್ಫರ್ ಟು ಹಿಮ್, ಆ ಜುಮ್ಮನ್ ಹೆಸರಿಗೆ ಆ ಆಸ್ತಿನ ಬರೀತಾಳೆ. ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನೋ ಒಂದು ಅಗ್ರಿಮೆಂಟ್ ಅಂದ್ಕೊಳ್ಳಿ, ಯಾವುದೋ ಒಂದು ನಂಬಿಕೆ ಒಪ್ಪಿಗೆ ಮೇಲೆ ತನ್ನ ಆಸ್ತಿನ ಅವನಿಗೆ ಬರೀತಾಳೆ. ಏನದು? ದಟ್ ಸಿ ವುಡ್ ಸ್ಟೇ ವಿತ್ ಹಿಮ್ ಆ್ಯಂಡ್ ಹಿ ವುಡ್ ಲುಕ್ ಆಫ್ಟರ್ ಹರ್. ವಯಸ್ಸಾಗಿತ್ತಲ್ಲ, ಒಬ್ಬಳಿಗೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇತ್ತು, ತನ್ನ ಆಸ್ತಿ ಎಲ್ಲ ಅವನಿಗೆ ಬರೆದ್ಬಿಟ್ಟು ಕೊನೆ ಕಾಲದಲ್ಲಿ ಅವನ ಜೊತೆಗೆ ಇರೋಣ. ಆ್ಯಂಡ್ ಹಿ ವುಡ್ ಲುಕ್ ಆಫ್ಟರ್ ಹರ್, ಅವನು ಅವಳನ್ನು ಕಾಳಜಿಯಿಂದ ನೋಡ್ಕೊಳ್ತಾನೆ. ಹೇಗೋ ವಯಸ್ಸಾಗಿತ್ತಲ್ಲ, ಸಂಬಂಧಿಕರು ಬೇರೆ ಯಾರೂ ಇರಲಿಲ್ಲ, ಅದಕ್ಕೆ ಆಸ್ತಿ ಎಲ್ಲ ಅವನ ಹೆಸರು ಬರೀತಾಳೆ, ಅವನ ಜೊತೆಗೇನೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದ ಅರೇಂಜ್ಮೆಂಟ್ ವರ್ಕ್ಡ್ ವೆಲ್ ಫಾರ್ ಎ ಕಪಲ್ ಆಫ್ ಇಯರ್ಸ್ ಅಂತಂದ್ರೆ 1-2-3 ವರ್ಷ ಅಷ್ಟೇ ಚೆನ್ನಾಗಿ ನಡೀತಿದ್ದು. ಏನು, ಅವಳು ಅವ್ರ ಮನೆಗೆ ಬಂದಿದ್ದು, ಅವಳನ್ನು ಇವರು ಚೆನ್ನಾಗಿ ನೋಡ್ಕೋತಾ ಇದ್ರು. ಬಟ್ ದೇರ್ ಆಫ್ಟರ್ ದ ಸಿಚುವೇಶನ್ ಚೇಂಜ್. ಬಟ್ 2-3 ವರ್ಷ ಆದಮೇಲೆ ಏನಾಗುತ್ತೆ, ಪರಿಸ್ಥಿತಿ ಬದಲಾಗಿಬಿಡುತ್ತೆ. ಏನಾಗುತ್ತೆ ನೋಡಿ, ಜುಮ್ಮನ್ ಆ್ಯಂಡ್ ಹಿಸ್ ಫ್ಯಾಮಿಲಿ ವರ್ ಟೈರ್ಡ್ ಆಫ್ ದ ಓಲ್ಡ್ ರಿಲೇಟಿವ್. ಸ್ವಲ್ಪ ವರ್ಷ ಆದಮೇಲೆ ಆಗುತ್ತೆ, ಜುಮ್ಮನ್ ಅವನ ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಎಲ್ಲರೂ ಕೂಡ ಆ ಆಂಟ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಬಟ್ ಒಂದು 2-3 ವರ್ಷ ಆದಮೇಲೆ ಅಜ್ಜಿಗೆ ಸೇರಿದಾದ್ರು. ಅವಳು ಯಾಕೋ ಅವಳಂದರೆ ಇವ್ರಿಗೆ ಇಷ್ಟ ಆಗದಾಯಿತು, ಅವಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಮುಂಚೆ, ಬಟ್ ಇವಾಗ ಏನೂ ಕೂಡ ಕೇರ್ ಮಾಡ್ತಾ ಇಲ್ಲ ಅವಳಿಗೆ. ಜುಮ್ಮನ್ ಬಿಕೇಮ್ ಆ್ಯಸ್ ಇಂಡಿಫರೆಂಟ್ ಟು ಹರ್ ಆ್ಯಸ್ ಹಿಸ್ ವೈಫ್. ಅವ್ನ ಹೆಂಡತಿ ಹೆಂಗೆ ಆ ಆಂಟ್ಗೆ ಸೇರ್ತಾ ಇರಲಿಲ್ಲ, ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ, ಇವನು ಕೂಡ ಹಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹೂ ಗ್ರಡ್ಜ್ ಇವನ್ ದ ಲಿಟಲ್ ಫುಡ್ ದ್ಯಾಟ್ ದ ಓಲ್ಡ್ ಲೇಡಿ ನೀಡೆಡ್ ಫಾರ್ ಸರ್ವೈವಲ್. ಆ ಅಜ್ಜಿಗೆ ಊಟ ಹಾಕ್ತಾ ಇದ್ರು, ಸರ್ವೈವಲ್ ಅಂದರೆ ಬದುಕುಳಿಯೋದಕ್ಕೆ ಒಂದು 2-3 ಹೊತ್ತು ಆ ಅಜ್ಜಿಗೆ ಊಟ ಹಾಕಬೇಕಾಗಿತ್ತು. ಆ ಊಟನೂ ಕೂಡ ಚೆನ್ನಾಗಿ ಹಾಕ್ದಾದ್ರು. ಏನೋ ಒಂದು ಊಟ ಕೊಟ್ಟರು ಕೂಡ 108 ಮಾತಾಡೋದು, ಅವಳಿಗೆ ಮನಸ್ಸು ನೋವಾಗೋ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೈದ್ಬಿಟ್ಟು ಊಟ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಶಿ ಸ್ವ್ಯಾಲೋಡ್ ದೀಸ್ ಇನ್ಸಲ್ಟ್ಸ್ ಅಲಾಂಗ್ ವಿತ್ ಹರ್ ಫುಡ್ ಫಾರ್ ಎ ಫ್ಯೂ ಮಂತ್ಸ್. ಅಜ್ಜಿಗೆ ಏನೂ ಮಾಡೋಕ್ಕಾಗ್ತಿಲ್ಲ ಪಾಪ, ಅವಳಿಗೂ ಕೂಡ ಹಿಂದೆ ಯಾರೂ ಇರಲಿಲ್ಲ, ಅಷ್ಟೆಲ್ಲ ಇನ್ಸಲ್ಟ್ ಆದರು. ಅವರು ಬೈದರೂ ಕೂಡ ಏನು ಮಾಡಿದ್ಲು, ಶಿ ಸ್ವ್ಯಾಲೋಡ್. ಇಲ್ಲಿ ಸ್ವ್ಯಾಲೋ ಅಂತಂದ್ರೆ ನುಂಗೋದು ಅಂತಾಗುತ್ತೆ. ಬರೀ ಊಟ ಮಾತ್ರ ನುಂಗೋದಲ್ಲ, ಊಟ ನುಂಗೋದ್ರ ಜೊತೆಗೆ ಆ ಇನ್ಸಲ್ಟ್ ಏನಾಗ್ತಾಯಿತ್ತು, ಅವಮಾನ ಆಗ್ತಾಯಿತ್ತು, ಅದನ್ನು ಕೂಡ ಅವಳು ಕೆಲವೊಂದು ತಿಂಗಳವರೆಗೆ ತಡ್ಕೊಂಬಂದ್ಲು. ಬಟ್ ಪೇಷನ್ಸ್ ಹ್ಯಾಸ್ ಇಟ್ಸ್ ಲಿಮಿಟ್. ಬಟ್ ತಾಳ್ಮೆಗೂ ಕೂಡ ಒಂದು ಮಿತಿ ಇರುತ್ತಲ್ಲ. ಅವ್ರು ಏನಂದ್ರು ಅನಿಸ್ಕೊಳ್ಳೋದು, ಅವ್ರು ಏನು ಮಾಡಿದ್ರು ಮಾಡಿಸ್ಕೊಳ್ಳೋದಲ್ವ. ಕೆಟ್ಟದಾಗಿ ನಡೆಸ್ಕೊಂಡ್ರು ಕೂಡ ತಡ್ಕೊಂಬಂದು, ಬಟ್ ಆ ತಾಳ್ಮೆಗೆ ಒಂದು ಮಿತಿ ಇತ್ತು, ತಡ್ಕೊಳಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಬಂತು. ಅವಾಗ ಏನಾಗುತ್ತೆ ನೋಡಿ,
ಒನ್ ಡೇ ಸಿ ಸ್ಪೋಕ್ ಟು ಜುಮ್ಮನ್. ಒಂದು ದಿನ ನಿರ್ಧಾರ ಮಾಡಿಬಿಟ್ಟು ಆ ಆಂಟ್ ಏನಿದ್ಲಲ್ಲ ಜುಮ್ಮನ್ನ ಕರೆದ್ಬಿಟ್ಟು ಹೇಳಿದ್ಲು, ಮೈ ಸನ್, ನೋಡ್ ಮಗನೇ, ಇಟ್ ಈಸ್ ನೌ ಆಬ್ವಿಯಸ್ ದ್ಯಾಟ್ ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಈಗ ಸ್ಪಷ್ಟವಾಗಿ ನನಗೆ ಅನಿಸ್ತಾ ಇದೆ ನಾನು ನಿಮ್ಮ ಮನೆಯಲ್ಲಿ ಬೇಡವಾಗಿದ್ದೀನಿ. ಸೊ ಅದಕ್ಕೆ ಏನು ಮಾಡೋದು, ಕೈಂಡ್ಲಿ ಗಿವ್ ಮಿ ಎ ಮಂತ್ಲಿ ಅಲೋಯನ್ಸ್ ಸೊ ದ್ಯಾಟ್ ಐ ಕ್ಯಾನ್ ಸೆಟ್ ಅಪ್ ಎ ಸಪ್ರೇಟ್ ಕಿಚನ್. ಸೊ ಒಂದು ಕೆಲಸ ಮಾಡೋಣ, ನನಗೆ ಸಪ್ರೇಟಾಗಿ ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡಾಗಲಿ ಏನೋ ವಸ್ತುಗಳನ್ನಾಗಲಿ ಕೊಟ್ಬಿಡು. ಏನಕ್ಕೆ? ಸೊ ದ್ಯಾಟ್ ಐ ಕ್ಯಾನ್ ಸೆಟ್ ಅಪ್ ಎ ಸಪ್ರೇಟ್ ಕಿಚನ್. ನಾನೇ ಸಪ್ರೇಟಾಗಿ ಒಂದು ಒಲೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಬಿಡ್ತೀನಿ, ನಿಮಗೂ ಭಾರವಾಗಿರೋದು ಬೇಡ. ತಿಂಗಳಿಗೆ ನಂಗೆ ಎಷ್ಟು ಖರ್ಚಾಗುತ್ತೆ ಇಂತಿಷ್ಟು ಅಂತ ಕೊಟ್ಬಿಡಪ್ಪ, ನನ್ನ ಪಾಡಿಗೆ ನಾನು ಸಪ್ರೇಟಾಗಿ ಅಡುಗೆ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ ಹೇಳಿದ್ಲು. ಅವಾಗ ಜುಮ್ಮನ್ ಏನು ಹೇಳ್ತಾನೆ ನೋಡಿ, ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್. ನನ್ನ ಹೆಂಡತಿಗೆ ಗೊತ್ತು ಮನೆ ಹೆಂಗೆ ನಡೆಸ್ಬೇಕಂತ ತುಂಬ ಚೆನ್ನಾಗಿ ಗೊತ್ತಿದೆ. ಬಿ ಪೇಷಂಟ್, ಸಮಾಧಾನದಿಂದ ಇರೋದಕ್ಕೆ ಕಲ್ಕೊಂಡು ನೀಗೇನು ಗೊತ್ತಾಗುತ್ತೆ, ನನ್ನ ಹೆಂಡತಿಗೆ ಗೊತ್ತು ಮನೆ ಹೆಂಗೆ ನಡೆಸೋದು, ನೀನೇನು ಮಾಡು, ನೀನೇ ಸಮಾಧಾನದಿಂದ ಸೈಲೆಂಟಾಗಿ ಇರು ಅಂತ ಹೇಳ್ದ. ಸೇಡ್ ಜುಮ್ಮನ್ ಸೇಮ್ಲೆಸ್ಲಿ ಅಂದರೆ ನಾಚಿಕೆ ಇಲ್ಲದೆ ಈ ಮಾತು ಹೇಳ್ದ. ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತಂದರೆ, ಆ ಆಂಟ್ ತನ್ನ ಪ್ರಾಪರ್ಟಿ ಎಲ್ಲ ಇವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದಾಳೆ. ಅವಳ ಆಸ್ತಿನಲ್ಲಿ ಇವರು ಕೂಡ ತಿಂತಾ ಇದ್ದಾರೆ. ಬಟ್ ಅವಳು ಏನೋ ಒಂಚೂರು ಏನೋ ಕೊಡು ಅಂದಾಗ ನನ್ನ ಹೆಂಡತಿಗೆ ಗೊತ್ತು, ನೀನು ಸೈಲೆಂಟ್ ಆಗಿರು, ಅವಳು ಹೆಂಗೆ ಮನೆ ನಡೆಸ್ಬೇಕಂತ ಗೊತ್ತಿದೆ ಅಂತೆಲ್ಲ ಹೇಳ್ಬಿಡ್ತಾನೆ. ದಿಸ್ ಮೇಡ್ ಹಿಸ್ ಆಂಟ್ ಆ್ಯಂಗ್ರಿ. ಈ ಮಾತು ಕೇಳಿದಾಗ ಏನಾಗುತ್ತೆ, ಆ ಆಂಟ್ ಇದ್ದಲ್ಲ ಅವಳಿಗೆ ಕೋಪ ಬಂದುಬಿಡ್ತದೆ. ಆ್ಯಂಡ್ ಸಿ ಡಿಸೈಡೆಡ್ ಟು ಟೇಕ್ ಹರ್ ಕೇಸ್ ಟು ದ ವಿಲೇಜ್ ಪಂಚಾಯತ್. ಸೊ ಏನು ಮಾಡ್ತಾಳೆ, ಆ ವಿಲೇಜ್ ಪಂಚಾಯತ್ ಅಂತ ಇರುತ್ತೆ, ಹಳ್ಳಿಗಳಲ್ಲಿ ಪಂಚಾಯತಿ ಅಂತ ಮಾಡ್ತಾರೆ. ಹಳ್ಳಿ ಕಟ್ಟೆ ಮರದ ಕೆಳಗಡೆ ಕೂತ್ಕೊಂಡು ಊರೆಲ್ಲ ಸಿಕ್ಕೊಂಡು ನ್ಯಾಯ ಪಂಚಾಯತಿ ಮಾಡ್ತಾಳೆ. ಅಲ್ಲಿಗೆ ತೊಗೊಂಡೋಗೋಣ ಈ ಕೇಸ್ ಅಂತ ಹೇಳ್ಬಿಟ್ಟು ಅಜ್ಜಿ ಡಿಸೈಡ್ ಮಾಡಿದ್ಲು. The old lady went about meeting people explaining her case. ಆ ಆಂಟ್ ಏನು ಮಾಡ್ತಾರೆ, ವಯಸ್ಸಾಗಿತ್ತಲ್ಲ ಅವಳಿಗೆ, ಯಾರು ಇವನೇ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಜುಮ್ಮನ್, ಇವನೇ ಚೆನ್ನಾಗಿ ನೋಡ್ಕೊಳ್ದೆ ಅವಳಿಗೆ ಗದರ್ಸಿ ಕಲಿತಾಗ ಏನು ಮಾಡ್ತಾನೆ, ಆ ಊರಲ್ಲಿ ಅವಳಿಗೆ ಯಾರ್ಯಾರು ಪರಿಚಯ ಇದ್ರು ಅವ್ರ ಹತ್ರ ಎಲ್ಲ ಹೋಗಿ ಭೇಟಿ ಆಗ್ತಾ ಅವಳು ತನ್ನ ಪರಿಸ್ಥಿತಿ, ತನ್ನ ಸಮಸ್ಯೆ ಏನಿತ್ತು ಅದನ್ನು ಹೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಆ ಥರ ತನ್ನ ಸಮಸ್ಯೆನ ಮತ್ತೊಬ್ಬರ ಮುಂದೆ ಹೇಳ್ಕೊಂಡಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಗಮನಿಸಿ ಎಕ್ಸಾಮಲ್ಲಿ ಇದನ್ನು ಕೇಳ್ತಾ ಇರ್ತಾರೆ. ಏನಾಗುತ್ತೆ ನೋಡಿ, ಸಮ್ ಸಿಂಪತೈಸ್ ವಿತ್ ಹರ್. ಸುಮಾರು ಜನ ಏನು ಮಾಡಿದ್ರು, ಅವಳ ಕೇಸ್ನ ಕೇಳ್ಕೊಂಡು ಆ ವಿಷಯನ ತಿಳ್ಕೊಂಬಿಟ್ಟು ಅಯ್ಯೋ ಪಾಪ, ಸಿಂಪತಿ ಅಂತ ಕರಿತೀವಿ, ಕರುಣೆ ತೋರಿಸಿದ್ರು, ಅಯ್ಯೋ ಪಾಪ ಹಿಂಗೆ ಆಗಬಾರ್ದಾಗಿತ್ತಲ್ಲ, ಹೀಗಾಗಿ ಹೋಗ್ಬಿಡ್ತಾ ಅಂತಂದರು. ಅದರ್ಸ್ ಲಾಫ್ಡ್ ಅಟ್ ಹರ್. ಇನ್ನು ಕೆಲವರು ಏನು ಮಾಡಿಬಿಟ್ರು, ಅವಳ ಸಮಸ್ಯೆನ ಕೇಳಿಬಿಟ್ಟು ನಕ್ಕಳು, ನಿನಗೆ ಆಗಬೇಕಾಗಿದ್ದೆ ಬಿಡು, ವಯಸ್ಸಾಗಿದೆ, ತನಗೆ ಇರೋಕ್ಕಾಗಲ್ಲ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ. ಸೊ ಅವಳನ್ನೇ ಕಿಂಡಲ್ ಮಾಡೋ ಥರ ಸ್ವಲ್ಪ ಜನ ನಕ್ಕರು. ಎ ಫ್ಯೂ ಅದರ್ಸ್, ಇನ್ನು ಸ್ವಲ್ಪ ಜನ ಏನು ಮಾಡಿದರು, ಅಡ್ವೈಸರ್, ಸಲಹೆ ಕೊಟ್ಟರು ಅವಳಿಗೆ. ಏನಂತ, ಟು ಮೇಕ್ ಇಟ್ ಅಪ್ ವಿತ್ ಹರ್ ನೆಫ್ಯೂ ಆ್ಯಂಡ್ ಹಿಸ್ ವೈಫ್. ಆ ನೆಫ್ಯೂ ಇದಾನಲ್ಲ, ತಮ್ಮನ ಮಗನೋ ಅಣ್ಣನ ಮಗನೋ ಆಗ್ಬೇಕು ಜುಮ್ಮನ್, ಅವನು ಮತ್ತು ಅವನ ಹೆಂಡತಿ ಜೊತೆಗೆ ನೀನೇ ಮೇಕ್ ಇಟ್ ಅಪ್, ಹೊಂದಾಣಿಕೆ ಮಾಡ್ಕೊಂಡು ಹೋಗು, ಅವಳ ಜೊತೆ ನೀನೇ ಹೊಂದ್ಕೊಂಡು ಹೋಗ್ಬಿಡಪ್ಪ, ಚೆನ್ನಾಗಿದ್ಬಿಡು ಅವ್ರ ಜೊತೆಗೇನೆ ಅಂತ ಸ್ವಲ್ಪ ಜನ ಅಡ್ವೈಸ್ ಮಾಡಿದರು. ಅಟ್ ಲಾಸ್ಟ್ ಸಿ ಕೇಮ್ ಟು ಅಲ್ಗು ಚೌಧರಿ. ಈ ಜುಮ್ಮನ್ ಶೇಖ್ ಇದ್ನಲ್ಲ, ಅವನ ಫ್ರೆಂಡ್ ಇದ್ನಲ್ಲ ಅಲ್ಗು ಚೌಧರಿ, ಬೆಸ್ಟ್ ಫ್ರೆಂಡ್ ಇದ್ನಲ್ಲ, ಅವನ ಹತ್ರನೇ ಆ ಆಂಟ್ ಬಂದರು. ಆ್ಯಂಡ್ ಸ್ಪೋಕ್ ಟು ಹಿಮ್, ಬಂದುಬಿಟ್ಟು ತನ್ನ ಸಮಸ್ಯೆನ ಹೇಳ್ಕೊಂಡ್ರು. ಅವಾಗ ಅವನೇನು ಹೇಳ್ತಾನೆ ನೋಡಿ, ಯು ನೋ ಚಾಚಿ, ಜುಮ್ಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹೌ ಕ್ಯಾನ್ ಐ ಗೋ ಎಗೇನೆಸ್ಟ್ ಹಿಮ್. ನಿಮಗೆ ಗೊತ್ತಿದೆ ಜುಮ್ಮನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ, ನಿಮಗೂ ಕೂಡ ಗೊತ್ತಿದೆ. ಹೌ ಕ್ಯಾನ್ ಐ ಗೋ ಎಗೇನೆಸ್ಟ್ ಹಿಮ್, ನಾ ಹೆಂಗೆ ಅವನ ವಿರುದ್ಧ ಹೋಗೋಕ್ಕಾಗುತ್ತೆ, ನನ್ನ ಒಳ್ಳೆ ಫ್ರೆಂಡ್ ಅವನು, ಅವನ ವಿರುದ್ಧ ನಾನು ಹೆಂಗೆ ಹೋಗೋಕ್ಕಾಗುತ್ತೆ ಅಂತ ಹೇಳ್ದ. ಅಲ್ಗು ಸೆಡ್, ಬಟ್ ಈಸ್ ಇಟ್ ರೈಟ್ ಮೈ ಸನ್, ಬಟ್ ಆದರೂ ಕೂಡ ಈ ಥರ ಮಾಡೋದು ಸರಿನಾ ಅಂತ ಕೇಳಿದ್ರು ಅಜ್ಜಿ. ಟು ಕೀಪ್ ಮಮ್ ಆ್ಯಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಆ್ಯಂಡ್ ಫೇರ್. ಟು ಕೀಪ್ ಮಮ್ ಅಂದರೆ ಬಾಯಿ ಮುಚ್ಕೊಂಡಿರೋದು, ಅನ್ಯಾಯ ಅಂತ ಗೊತ್ತಿದ್ರು ಕೂಡ ಏನೋ ಮಾತಾಡದೆ ಬಾಯಿ ಮುಚ್ಕೊಂಡಿರೋದು ಸರಿನಾ. ನಾಟ್ ಟು ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಆ್ಯಂಡ್ ಫೇರ್, ನಿನಗೆ ಯಾವುದು ಒಳ್ಳೇದು ಅನಿಸುತ್ತೆ, ಯಾವ್ದು ಸರಿ ಅನಿಸುತ್ತೆ, ಯಾವುದು ನ್ಯಾಯಯುತ ಆಗಿದೆ ಅನ್ನೋದನ್ನು ಹೇಳೋದು ಬದಲಾಗಿ ಬಾಯಿ ಮುಚ್ಕೊಂಡಿರೋದು ಸರಿನಾ ಅಂತ ಅಜ್ಜಿ ಕೇಳಿದ್ಲು. ಪ್ರೀಡೆಡ್ ದ ಓಲ್ಡ್ ಲೇಡಿ. ಕಮ್ ಟು ಪಂಚಾಯತ್ ಆ್ಯಂಡ್ ಸ್ಪೀಕ್ ದ ಟ್ರುತ್. ಆ ಆಂಟ್ ಹೇಳ್ತಾರೆ ಅಲ್ಗುಗೆ, ನೀನು ಪಂಚಾಯತಿಗೆ ಬರಲೇಬೇಕು, ಯಾವ್ದು ಸತ್ಯ ಇದೆ ಯಾವ್ದು ಸರಿ ಇದೆ ಅನ್ನೋದ್ರ ನೀನು ಅಲ್ಲಿ ಮಾತಾಡಲೇಬೇಕು ಅಂತ ಹೇಳಿದರು. ಸಿಸೈಡ್. ಅಲ್ಗು ಡಿಡ್ ನಾಟ್ ರಿಪ್ಲೈ. ಆ ಆಂಟ್ ಈ ಥರ ಹೇಳಿದಾಗ ಅಲ್ಗು ಏನೂ ಕೂಡ ರಿಪ್ಲೈ ಮಾಡಲ್ಲ, ಏನೂ ಮಾತಾಡಲ್ಲ. ಬಟ್ ಹರ್ ವರ್ಡ್ಸ್ ಕೆಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್ಸ್. ಆ ಆಂಟ್ ಹೇಳಿದ್ರಲ್ಲ, ಈ ಥರ ಅನ್ಯಾಯ ಆದಾಗೂ ಕೂಡ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರೋದು ಸರಿನಾ ಅಂತೆಲ್ಲ ಹೇಳಿದ್ಲಲ್ಲ, ಈ ಮಾತುಗಳೇ ಅವನ ಕಿವಿಗಳಲ್ಲಿ ಗುಯ್ಗುಡ್ತಾ ಇತ್ತು. ಅದ್ರ ಬಗ್ಗೆ ಅವನು ಯೋಚನೆ ಮಾಡ್ತಾ ಇದ್ದ. ದ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದ ಓಲ್ಡ್ ಬನ್ಯಾನ್ ಟ್ರೀ. ಆ ಊರಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಆಲದ ಮರ ಇತ್ತು, ಬನ್ಯಾನ್ ಟ್ರೀ ಅಂತ ನೋಡಿ. ಆ ಮರದ ಕೆಳಗೆ ಕಟ್ಟೆ ಇತ್ತು, ಆ ಕಟ್ಟೆ ಮೇಲೇ ಈ ಪಂಚಾಯತಿ ನಡೀತದೆ. ಈಗಿನ ಕಾಲದಲ್ಲಿ ಏನಾದರೂ ಈ ಥರ ಸಮಸ್ಯೆ ಬಂದಾಗ ಪೊಲೀಸ್ ಕೇಸ್ ಆಗುತ್ತೆ, ಕೋರ್ಟ್ಗೆ ಹೋಗ್ತೀವಿ. ಮುಂಚೆ ಏನಿತ್ತಂದರೆ ಆ ಹಳ್ಳಿನಲ್ಲೇ ಕೆಲವರು ಮುಖಂಡರಿರ್ತಾಯಿದ್ರು, ಅವರೆಲ್ಲ ಸೇರಿಕೊಂಡು ಇಂಥ ಸಣ್ಣ ಸಣ್ಣ ಸಮಸ್ಯೆಗಳನ್ನೆಲ್ಲ ಅವರೇ ಬಗೆಹರಿಸ್ತಾಯಿದ್ರು. ಮುಖಂಡರೆಲ್ಲ ಕೂತ್ಕೊಂಡು ಎರಡೂ ಕಡೆ ನ್ಯಾಯವನ್ನು ಕೇಳಿಬಿಟ್ಟು ಒಂದು ನಿರ್ಧಾರ ಹೇಳ್ತಾಯಿದ್ರು. ಅದೇ ಅವ್ರಿಗೆ ಕೋರ್ಟ್ ಥರ ಆಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಪಂಚಾಯತಿ ಆ ಬನ್ಯಾನ್ ಟ್ರೀ ಕೆಳಗಡೆ ನಡೀತದೆ. ಜುಮ್ಮನ್ ಸ್ಟುಡ್ ಅಪ್ ಆ್ಯಂಡ್ ಸೆಡ್. ಜುಮ್ಮನ್ ಎದ್ದಿದ್ಕೊಂಡು ಹೇಳ್ತಾನೆ, ದ ವಾಯ್ಸ್ ಆಫ್ ದ ಪಂಚ್ ಇಸ್ ದ ವಾಯ್ಸ್ ಆಫ್ ದ ಗಾಡ್. ಇಲ್ಲಿ ಪಂಚರೇನಿದ್ದೀರಾ ಅವ್ರ ಮಾತು ಅಂತಂದರೆ ಅದು ದೇವ್ರ ಮಾತಿದ್ದಂಗೆ. ಲೆಟ್ ಮೈ ಆಂಟ್ ನಾಮಿನೇಟ್ ದ ಹೆಡ್ ಪಂಚ್. ನಮ್ಮ ಆಂಟ್ಗೆ ನಾನು ಅವಕಾಶ ಕೊಡ್ತೀನಿ, ಈ ಪಂಚಾಯತಿ ಏನು ನಡೀತಾರೆ ಇಲ್ಲಿ ಯಾರು ಹೆಡ್ ಪಂಚ್ ಆಗಬೇಕು ಅದನ್ನು ನಮ್ಮ ಆಂಟೇ ನಾಮಿನೇಟ್ ಮಾಡಲಿ ಅಂತ ಹೇಳ್ದ.
ಐ ವಿಲ್ ಅಬೈಡ್ ಬೈ ಹರ್ ಡಿಸಿಷನ್. ಅವಳು ಯಾರನ್ನೇ ಇಲ್ಲಿ ಹೆಡ್ ಪಂಚಾಗಿ ಮಾಡಿದ್ರು ಕೂಡ ಅವಳ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಜುಮ್ಮನ್ ಹೇಳ್ದ. ಅವಾಗ ಅಜ್ಜಿ ಏನು ಹೇಳ್ತಾಳೆ, ಐ ನಾಮಿನೇಟ್ ಅಲುಗು ಚೌಧರಿ ಆ್ಯಸ್ ದ ಪಂಚ್. ಈ ಅಲುಗು ಚೌಧರಿ ಏನಿದ್ದಲ್ಲ ತುಂಬ ಒಳ್ಳೆಯ ವ್ಯಕ್ತಿ, ಅವನನ್ನೇ ಇಲ್ಲಿ ಹೆಡ್ ಆಗಿ ಮಾಡಲಿ ಅಂತ ಅಜ್ಜಿ ಹೇಳಿದ್ಲು. ದ ಪಂಚ್ ನೋಸ್ ನೀದರ್ ಎನಿಮಿ ನಾರ್ ಫ್ರೆಂಡ್. ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡಾಗ, ಪಂಚರ ಸ್ಥಾನದಲ್ಲಿ ಕೂತ್ಕೊಂಡಾಗ, ಮುಖಂಡರಾದಾಗ ಆ ಮುಖಂಡನಿಗೆ, ಆ ಪಂಚನಿಗೆ ತನ್ನ ಶತ್ರುಗಳು ಯಾರು, ತನ್ನ ಮಿತ್ರರು ಯಾರು ಅನ್ನೋದು ಗೊತ್ತಿರಲ್ಲ. ಆ ಸ್ಥಾನದಲ್ಲಿ ಕೂತ್ಕೊಂಡು ಸರಿಯಾಗಿರ್ತಕ್ಕಂಥ ನ್ಯಾಯನೇ ಕೊಡ್ತಾರೆ. ನಾನು ಅಲುಗು ಚೌಧರಿನೇ ಮುಖ್ಯ ಪಂಚಾಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸ್ಟೇಟೆಡ್ ದ ಓಲ್ಡ್ ಲೇಡಿ. ಈ ಥರ ಹೇಳಿದ್ಲು. ಫೈನ್ ರಿಪ್ಲೈಡ್ ದ ಜುಮ್ಮನ್. ಅಷ್ಟು ಹೇಳಿದ ತಕ್ಷಣ ಈ ಜುಮ್ಮನ್ ಏನು ಮಾಡ್ತಾನೆ, ಆಯಿತು, ತುಂಬ ಒಳ್ಳೆಯದೇ ಆಯಿತು. ಹೈಡಿಂಗ್ ಹಿಸ್ ಜಾಯ್ ಓವರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಪೀಸ್ ಆಫ್ ಲಕ್. ಜುಮ್ಮನ್ಗೆ ಒಳಗೆ ಖುಷಿ ಆಗಿಬಿಟ್ಟಿತ್ತು. ಪೀಸ್ ಆಫ್ ಲಕ್, ನನಗೆ ಅದೃಷ್ಟ ಬಂತು ಅಂತ ತಿಳ್ಕೊತಾನೆ. ಯಾಕೆ ಅಂತಂದರೆ ಆ ಆಂಟ್ ಏನು ಮಾಡ್ತಾಳೆ, ಅಲುಗು ಚೌಧರಿನೇ ಹೆಡ್ ಪಂಚ್ ಮಾಡಿದಾಗ ಅಲುಗು ಚೌಧರಿ ಏನಂದ್ರು ಇವನು ಒಳ್ಳೆ ಫ್ರೆಂಡ್ ಅಲ್ವಾ, ತುಂಬ ಒಳ್ಳೆ ಫ್ರೆಂಡ್ ಆಗಿದ್ರು, ಸೊ ನನ್ನ ಪರವಾಗಿ ನ್ಯಾಯ ಕೊಡ್ತಾನೆ ಅಂತ ಇನ್ನು ಒಳಗೆ ಖುಷಿ ಆಗಿಬಿಟ್ಟಿತ್ತು. ಅವಾಗ ಚಾಚಿ, ಯು ಆರ್ ಅವೇರ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಜುಮ್ಮನ್. ಅಜ್ಜಿಗೆ ಹೇಳ್ತಾನೆ ಅಲುಗು ಚೌಧರಿ, ನೋಡು ನನ್ನನ್ನು ಹೆಡ್ ಪಂಚಾಗಿ ಮಾಡ್ತಾ ಇದೆಯಾ, ನಾನು ಜುಮ್ಮನ್ಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಅದು ನಿನಗೂ ಕೂಡ ಗೊತ್ತಿದೆ, ಆದರೂ ಕೂಡ ಮಾಡ್ತಾ ಇದೆಯಾ ಅಂತ ಸೈಡ್ ಅಲುಗು ಹೇಳ್ತಾನೆ. ಎಸ್, ಗೊತ್ತು ನನಗೆ ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತಲೂ ಗೊತ್ತು, ಬಟ್ ಐ ಆಲ್ಸೋ ನೋ ದ್ಯಾಟ್ ಯು ವಿಲ್ ನಾಟ್ ಕಿಲ್ ಯುವರ್ ಕಾನ್ಸೈನ್ಸ್ ಫಾರ್ ದ ಸೇಕ್ ಆಫ್ ಫ್ರೆಂಡ್ಶಿಪ್. ನೀವಿಬ್ಬರು ಫ್ರೆಂಡ್ಸ್ ಅನ್ನೋದು ಅಷ್ಟೇ ಗೊತ್ತಲ್ಲ, ಆದರೆ ಫ್ರೆಂಡ್ಶಿಪ್ಪನ್ನು ಮುಂದಿಟ್ಕೊಂಡು ಅದಕ್ಕಾಗಿ ನಿನ್ನ ಆತ್ಮಸಾಕ್ಷಿಯನ್ನು ನೀನು ಸಾಯಿಸ್ಕೊಳ್ಳಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ. ನೀವು ಫ್ರೆಂಡ್ಶಿಪ್ ಅನ್ನೋದು ಹೊರಗಡೆ ಇರ್ಬೋದು, ಆದರೆ ಪಂಚಾಗಿ ಕುಂತಾಗ ನೀನು ಆತ್ಮಸಾಕ್ಷಿಗೆ ಯಾವುದು ಸರಿ ಅನ್ನತ್ತೆ ಅದೇ ನಿರ್ಧಾರ ಕೊಡ್ತೀಯಾ ಅನ್ನೋದು ಕೂಡ ನನಗೆ ಗೊತ್ತಿದೆ. ಗಾಡ್ ಲಿವ್ಸ್ ಇನ್ ದ ಹಾರ್ಟ್ ಆಫ್ ದ ಪಂಚ್. ಇಲ್ಲಿ ಪಂಚ್ ಸ್ಥಾನದಲ್ಲಿ ಯಾರು ಕೂತ್ಕೋತಾರೆ, ಅವರ ಹೃದಯದಲ್ಲಿ, ಮನಸ್ಸಲ್ಲಿ ದೇವರು ತುಂಬಿಕೊಂಡಿರ್ತಾನೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಆಗಲ್ಲ ಅಂತ ಹೇಳ್ತಾಳೆ. ಆ್ಯಂಡ್ ಹಿಸ್ ವಾಯ್ಸ್ ಈಸ್ ದ ವಾಯ್ಸ್ ಆಫ್ ಗಾಡ್. ಅಲ್ಲಿ ಪಂಚಾಗಿ ಕೂತ್ಕೊಂಡು ಅವನು ಏನೇ ಹೇಳಿದ್ರು ಕೂಡ ಅದು ದೇವ್ರ ಮಾತಾಗಿರ್ತದೆ. ಆ್ಯಂಡ್ ದ ಓಲ್ಡ್ ಲೇಡಿ ಎಕ್ಸ್ಪ್ಲೇನ್ಡ್ ಹರ್ ಕೇಸಸ್. ಅಷ್ಟೆಲ್ಲ ಹೇಳಿ ಆದಮೇಲೆ ಅವನು ಪಂಚಾಗಿ ಮಾಡ್ತಾಳೆ. ಅವಾಗ ಆಂಟ್ ತನ್ನ ಕೇಸೆಲ್ಲ ಹೇಳ್ತಾಳೆ, ಏನೇನಾಯಿತು, ತನ್ನ ಪ್ರಾಪರ್ಟಿನ ಜುಮ್ಮನ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದು, ಯಾವ ಆಧಾರದ ಮೇಲೆ, ವಯಸ್ಸಾದ್ಮೇಲೆ ಅವನ ಜೊತೆಗೆ ಇರ್ತೀನಿ, ಅವ್ನು ನಂಗೆ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಮೇಲೆ ನಾನು ಟ್ರಾನ್ಸ್ಫರ್ ಮಾಡಿದ್ದೆ, ಬಟ್ ಇವಾಗ ಹೀಗೆ ಆಗಿದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಅವಾಗ ವಾಟ್ ಹ್ಯಾವ್ ಯು ಟು ಸೇ ಇನ್ ಯುವರ್ ಡಿಫೆನ್ಸ್ ಆಸ್ಟ್ ಅಲುಗು ಟು ಜುಮ್ಮನ್. ಅಜ್ಜಿ ಮಾತೆಲ್ಲ ಕೇಳಾದ್ಮೇಲೆ ಈ ಅಲುಗು ಚೌಧರಿ ಏನು ಮುಖ್ಯ ಪಂಚಾಗಿ ಕೂತಿದ್ದಲ್ಲ, ಜುಮ್ಮನ್ ಕೇಳ್ದ, ನೀನೇನು ಹೇಳ್ತೀಯ ಇದ್ರ ಮೇಲೆ, ನಿನ್ನ ಪರವಾಗಿ ನೀನೇನು ವಾದ ಮಾಡ್ತೀಯಾ ಅಂತ ಕೇಳ್ದ. ಅವಾಗ ಜುಮ್ಮನ್ ನರೇಟೆಡ್ ಹೌ ಹಿಸ್ ಆಂಟ್ ಟ್ರಾನ್ಸ್ಫರ್ಡ್ ಹರ್ ಪ್ರಾಪರ್ಟಿ. ಅವನು ಕೂಡ ನೇರವಾಗಿ ಹೇಳ್ದ, ಆಂಟ್ ಇದ್ರಲ್ಲ ಅವ್ರು ಹೇಗೆ ಪ್ರಾಪರ್ಟಿನ ಇವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದು. ಆ್ಯಂಡ್ ಹೌ ಹಿ ಪ್ರಾಮಿಸ್ ಹರ್ ಟು ಲುಕ್ ಆಫ್ಟರ್ ಹರ್ ಆ್ಯಸ್ ಲಾಂಗ್ ಆ್ಯಸ್ ಸಿ ಲಿವ್ಡ್. ಇವನು ಕೂಡ ಅವಳಿಗೆ ಪ್ರಾಮಿಸ್ ಮಾಡಿದ್ದ, ಅವಳು ಎಲ್ಲಿವರೆಗೆ ಜೀವಂತವಾಗಿರ್ತಾಳೆ, ಎಲ್ಲಿವರೆಗೆ ಬದುಕಿರ್ತಾಳೆ, ಅವನು ಚೆನ್ನಾಗಿ ನೋಡ್ಕೋತೀನಿ ಅಂತ ಕೂಡ ಇವನು ಪ್ರಾಮಿಸ್ ಮಾಡಿದ್ದ, ಅದೆಲ್ಲ ಹೇಳ್ದ. ಬಟ್ ಆಫ್ ಲೇಟ್ ದೇರ್ ಹ್ಯಾವ್ ಬೀನ್ ಕ್ವಾರಲ್ಸ್ ಬಿಟ್ವೀನ್ ಮೈ ವೈಫ್ ಆ್ಯಂಡ್ ಆಂಟ್. ಈ ಆಂಟ್ ಏನಿದ್ದಾರೆ, ನಮ್ಮ ಆಂಟ್ ಇದಾರಲ್ಲ, ಅವ್ರಿಗೂ ಮತ್ತು ನನ್ನ ಹೆಂಡತಿಗೆ ಹೊಂದಾಣಿಕೆ ಆಗ್ತಾಯಿಲ್ಲ. ಮನೆಯಲ್ಲಿ ಬರೀ ಜಗಳ ನಡೀತಾ ಇದೆ, ಒಬ್ರಿಗೊಬ್ರು ನೋಡಿದರೆ ಆಗ್ತಾಯಿಲ್ಲ, ಹೊಂದಾಣಿಕೆ ಅನ್ನೋದು ಆಗ್ತಾಯಿಲ್ಲ. ನೌ ಮೈ ಆಂಟ್ ಈಸ್ ಕ್ಲೇಮಿಂಗ್ ಎ ಮಂತ್ಲಿ ಅಲೋಯನ್ಸ್ ಫ್ರಮ್ ಮೀ. ಇವಾಗ ಆಂಟ್ ಏನು ಮಾಡ್ತಾ ಇದ್ದಾರೆ, ತಿಂಗಳ ನನಗೆ ಮಂತ್ಲಿ ಅಲೋಯನ್ಸ್ ಕೊಡು, ಇಷ್ಟಿಷ್ಟು ದುಡ್ಡು ಕೊಡು ಅಥವಾ ಇಷ್ಟಿಷ್ಟು ವಸ್ತುಗಳು ಏನಾದ್ರು ಕೊಡು, ವಿಚ್ ಐ ಕ್ಯಾನಾಟ್ ಪೇ. ಅದನ್ನು ನನಗೆ ಕೊಡೋಕ್ಕೆ ಆಗಲ್ಲ. ದಟ್ಸ್ ಆಲ್ ಐ ಹ್ಯಾವ್ ಟು ಸೇ. ಇಷ್ಟೇ ನಾನು ಹೇಳೋದು ಅಂತ ಹೇಳ್ಬಿಟ್ಟು ಜುಮ್ಮನ್ ತನ್ನ ಮಾತನ್ನ ಮುಗಿಸ್ತಾನೆ. ಹಿ ಕನ್ಕ್ಲೂಡೆಡ್ ಈಸ್ ಸಬ್ಮಿಷನ್. ಇಷ್ಟು ಹೇಳ್ಬಿಟ್ಟು ಇನ್ನು ಮುಂದಿನ ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಜುಮ್ಮನ್ ಹೇಳ್ದ. ಆಫ್ಟರ್ ಕನ್ಸಲ್ಟಿಂಗ್ ಅದರ್ಸ್ ಅಲ್ಗು ಅನೌನ್ಸ್ಡ್. ಆಫ್ಟರ್ ಕನ್ಸಲ್ಟಿಂಗ್ ಅದರ್ಸ್ ಅಂದರೆ ಇವನು ಅಲ್ಗು ಚೌಧರಿ ಒಬ್ಬನೇ ಕೂತಿರ್ಲಿಲ್ಲ, ಬೇರೆ ಮುಖಂಡರು ಎಲ್ಲ ಕೂತಿದ್ರಲ್ಲ, ಅವ್ರ ಜೊತೆಗೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ಈ ಅಲ್ಗು ಚೌಧರಿ ಅನೌನ್ಸ್ ಮಾಡ್ತಾನೆ. ಏನಂತ ನ್ಯಾಯ ಕೊಡ್ತಾನೆ ನೋಡಿ. ವಿ ಆರ್ ಆಫ್ ದ ಒಪಿನಿಯನ್ ದ್ಯಾಟ್, ನಮ್ಮೆಲ್ಲರ ಅಭಿಪ್ರಾಯ ಏನು ಅಂತಂದರೆ, ಜುಮ್ಮನ್ ಮಸ್ಟ್ ಪೇ ಹಿಸ್ ಆಂಟ್ ಮಂತ್ಲಿ ಅಲೋಯನ್ಸ್. ಜುಮ್ಮನ್ ಆ ಆಂಟ್ಗೆ ಮಂತ್ಲಿ ಅಲೋಯನ್ಸನ್ನು ಕೊಡಲೇಬೇಕು. ಆರ್ ಎಲ್ಸ್, ಇಲ್ಲ ಅಂತಂದರೆ ದ ಪ್ರಾಪರ್ಟಿ ಗೋಸ್ ಬ್ಯಾಕ್ ಟು ಹರ್. ವಾಪಸ್ ಅವಳ ಪ್ರಾಪರ್ಟಿ ಏನು ಇವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಅವಳ ಆಸ್ತಿನ ಅವಳಿಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿಬಿಡಬೇಕು ಅಂತ ತೀರ್ಮಾನ ಕೊಟ್ಬಿಟ್ಟ. ಇಬ್ಬರು ಒಳ್ಳೆ ಫ್ರೆಂಡ್ಸ್ ಜುಮ್ಮನ್ ಮತ್ತು ಅಲ್ಗು. ಬಟ್ ಒಬ್ಬ ಪಂಚನ ಸ್ಥಾನದಲ್ಲಿ ಕೂತ್ಕೊಂಡಾಗ ನ್ಯಾಯ ಕೊಡಬೇಕಾದ್ರೆ ಇಲ್ಲಿ ಫ್ರೆಂಡ್ಶಿಪ್ ಆಗಲಿ ಏನೂ ಬರಲ್ಲ, ಅಲ್ಲಿ ಸರಿ ಯಾವುದು ಅನ್ನೋದನ್ನು ಮಾತ್ರ ನೋಡಿಬಿಟ್ಟು ತೀರ್ಮಾನ ಕೊಟ್ಟರು. ಸೊ ಈ ಥರ ತೀರ್ಮಾನ ಕೊಟ್ಟಾಗ ಅವರಿಬ್ಬರು ಮಧ್ಯಕ್ಕೆ ಫ್ರೆಂಡ್ಶಿಪ್ ಹೇಗಾಗುತ್ತೆ ತಾವು ಈಸಿಯಾಗಿ ಗೆಸ್ ಮಾಡ್ತೀರಾ. ನೌ ದ ಫ್ರೆಂಡ್ಸ್ ವರ್ ಸೆಲ್ಡಮ್ ಸೀನ್ ಟುಗೆದರ್. ಆ ಹಳ್ಳಿನಲ್ಲಿ ಒಟ್ಟೊಟ್ಟಿಗೆ ಇರೋರು, ಒಟ್ಟೊಟ್ಟಿಗೆ ಕೂತ್ಕೊಳ್ಳೋರು, ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿದ್ರು. ಬಟ್ ಈ ಥರ ನಿರ್ಧಾರ ಕೊಟ್ಟಾದ್ಮೇಲೆ ಆಗುತ್ತೆ ಫ್ರೆಂಡ್ಸ್ ವರ್ ಸೆಲ್ಡಮ್ ಸೀನ್ ಟುಗೆದರ್. ಸೆಲ್ಡಮ್ ಅಂತಾರೆ ತುಂಬ ನೆಗೆಟಿವ್ ಆಗಿ ಮೀನಿಂಗ್ ಕೊಡುತ್ತೆ. ಅವರಿಬ್ಬರು ಒಟ್ಟೊಟ್ಟಿಗೆ ಆ ಊರಲ್ಲಿ ಕಾಣಿಸ್ಕೊಳ್ಳೇನೇ ಇಲ್ಲ.
ಅವ್ರ ಫ್ರೆಂಡ್ಶಿಪ್ ಅನ್ನೋದು ಮುಗಿದು ಹೋಗಿಬಿಟ್ಟಿತ್ತು. ದ ಬಾಂಡ್ ಆಫ್ ಫ್ರೆಂಡ್ಶಿಪ್ ವಾಸ್ ಬ್ರೋಕನ್. ಅವ್ರ ಮಧ್ಯಕ್ಕೆ ಏನು ಸ್ನೇಹ ಇತ್ತಲ್ಲ, ಫ್ರೆಂಡ್ಶಿಪ್ ಇತ್ತಲ್ಲ, ಮುರಿದು ಹೋಗಿಬಿಟ್ಟಿತ್ತು. ಇನ್ಫ್ಯಾಕ್ಟ್ ಜುಮ್ಮನ್ ಸಾ ಅಲುಗು ಆಸ್ ಅನ್ ಎನಿಮಿ. ಅಲುಗು ಮತ್ತು ಜುಮ್ಮನ್ ಮಧ್ಯಕ್ಕೆ ಫ್ರೆಂಡ್ಶಿಪ್ ಮಾತ್ರ ಹೋಗಿರಲಿಲ್ಲ. ಈ ಥರ ತೀರ್ಮಾನ ಕೊಟ್ಟು ಆದಮೇಲೆ ಜುಮ್ಮನ್ ಏನು ಮಾಡಿದ್ದ, ಅಲುಗು ಅಂತಂದ್ರೆ ತನ್ನ ಶತ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ವಾಂಟೆಡ್ ಟು ಟೇಕ್ ರಿವೆಂಜ್. ಹೇಗಾದರೂ ಮಾಡಿ ನನಗೂ ಒಂದು ಕಾಲ ಬಂದೇ ಬರ್ತದೆ, ನಾನು ನಿನ್ನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಜುಮ್ಮನ್ ಕಾಯ್ತಾ ಇದ್ದ. ಜುಮ್ಮನ್ ಶೇಖ್ ಮತ್ತು ಅಲುಗು ಚೌಧರಿ ಇಡೀ ಊರಲ್ಲೇ ಬೆಸ್ಟ್ ಫ್ರೆಂಡ್ಸ್ ಅಂತ ಅನಿಸ್ಕೊಂಡಿದ್ರು. ಇಡೀ ಊರಿನ ಜನ ಎಲ್ಲ ಅವರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರು. ಅಂಥ ಫ್ರೆಂಡ್ಶಿಪ್ ಈ ಓಲ್ಡ್ ಆಂಟ್ ವಿಷಯದಾಗ ಇಲ್ಲೇನಾಗುತ್ತೆ, ಆ ಫ್ರೆಂಡ್ಶಿಪ್ ಮುಗಿದೋಗ್ಬಿಡ್ತದೆ. ಅವರಿಬ್ಬರು ಕೂಡ ಬೇರೆ ಬೇರೆ ಆಗಿಬಿಡ್ತಾರೆ. ಮುಂದೇನಾಗುತ್ತೆ ನೋಡಿ. ಡೇಸ್ ಪಾಸ್ಟ್, ತುಂಬ ದಿನ ಕಳೆದೋಗಿತ್ತು. ಆ್ಯಸ್ ಇಲ್ ಲಕ್ ವುಡ್ ಹ್ಯಾವ್ ಇಟ್. ಇಲ್ ಲಕ್ ಅಂದರೆ ಬ್ಯಾಡ್ ಲಕ್, ಹಣೆ ಬರೋ ಚೆನ್ನಾಗಿರಲಿಲ್ಲ ಕಾಣಿಸುತ್ತೆ. ಅಲುಗು ಚೌಧರಿಗೂ ಕೂಡ ಸಮಸ್ಯೆ ಬರುತ್ತೆ. ಏನಾಗುತ್ತೆ ನೋಡಿ. ಅಲುಗು ಚೌಧರಿ ವಾಸ್ ಇನ್ ಎ ಟೈಟ್ ಸ್ಪಾಟ್. ಈ ಸರಿ ಏನಾಗುತ್ತೆ, ಅಲುಗು ಚೌಧರಿ ಒಂದು ಸಮಸ್ಯೆನಲ್ಲಿ ಸಿಕ್ಕಾಕೊಂಡು ಬಿಡ್ತಾನೆ. ಏನು ಸಮಸ್ಯೆ ಆಗುತ್ತೆ ನೋಡಿ. ಹಿ ಸೋಲ್ಡ್ ಒನ್ ಆಫ್ ಹಿಸ್ ಬುಲಕ್ಸ್ ಟು ಸಂಜು ಸಾಹು, ಎ ಕಾರ್ ಡ್ರೈವರ್ ಆಫ್ ದ ವಿಲೇಜ್. ಆ ಊರಲ್ಲಿ ಸಂಜು ಸಾಹು ಅಂತಿದ್ದ, ಎತ್ತಿನ ಗಾಡಿ ಓಡಿಸೋದು ಅವನ ಕೆಲಸ. ಅವನಿಗೆ ಈ ಅಲುಗು ಚೌಧರಿ ಏನು ಮಾಡ್ತಾನೆ, ತನ್ನಲ್ಲಿರ್ತಕ್ಕಂಥ ಎತ್ತಲ್ಲಿ ಒಂದು ಎತ್ತನ್ನು ಅವನಿಗೆ ಮಾರ್ತಾನೆ. The understanding was that Sahu would pay the price of the bullock in a month's time. ಸೊ ಅದನ್ನು ಮಾರಾಟ ಮಾಡ್ಬೇಕಾದ್ರೆ ಏನು ಒಪ್ಪಂದ ಆಗಿತ್ತು ಅಂತಂದರೆ, ಈ ಸಾಹು ಇದ್ದಲ್ಲ, ಸಂಜು ಸಾಹು ಏನು ಎತ್ತನ್ನು ತೊಗೊಂಡಿದ್ದಲ್ಲ, ಎತ್ತನ್ನು ತಗೊಂಡಾದ್ಮೇಲೆ ಒಂದು ತಿಂಗಳು ಮುಗಿಯೋದ್ರೊಳಗೇನೆ ಅದ್ರ ದುಡ್ಡನ್ನು ಅಲುಗು ಚೌಧರಿಗೆ ಕೊಡಬೇಕು ಅಂತ ಮಾತಾಗ್ಬಿಟ್ಟಿತ್ತು. ಬಟ್ ಏನಾಗುತ್ತೆ ನೋಡಿ. ಇಟ್ ಸೋ ಹ್ಯಾಪನ್ ದ್ಯಾಟ್ ದ ಬುಲಕ್ ಸೋಲ್ಡ್ ಬೈ ಅಲುಗು ಡೈಡ್ ವಿದ್ ಇನ್ ಎ ಮಂತ್. ಬಟ್ ಏನಾಗ್ಬಿಡುತ್ತೆ ಅಂದರೆ, ಈ ಅಲುಗು ಚೌಧರಿ ಆ ಸಂಜು ಸಾಹುಗೆ ಒಂದು ಎತ್ತನ್ನು ಮಾರಿತಲ್ಲ, ಒಂದು ತಿಂಗಳಾಗೋದ್ರೊಳಗೆ ದುಡ್ಡು ಕೊಡಬೇಕಾಗಿತ್ತು. ಆ ದುಡ್ಡು ಕೊಡೋಕ್ಕಿಂತ ಮುಂಚೆ, ಒಂದು ತಿಂಗಳು ಆಗೋಕ್ಕಿಂತ ಮುಂಚೆನೆ ಆ ಎತ್ತು ಸತ್ತು ಹೋಗ್ಬಿಡ್ತದೆ. ಸೆವೆರಲ್ ಮಂತ್ಸ್ ಆಫ್ಟರ್ ದ ಡೆತ್ ಆಫ್ ದ ಬುಲಕ್, ಅಲುಗು ರಿಮೈಂಡೆಡ್ ಸಾಹು ಆಫ್ ದ ಮನಿ ಹಿ ಹ್ಯಾಡ್ ನಾಟ್ ಯೆಟ್ ಪೇಯ್ಡ್. ಸುಮಾರು ತಿಂಗಳು ಕಳಿತು. ಎತ್ತು ಸತ್ತೋದ ತಕ್ಷಣ ಇವನು ಕೂಡ ಅವನ ಹತ್ರ ದುಡ್ಡು ಕೇಳಕ್ಕೆ ಹೋಗಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತಾನೆ, ಸ್ವಲ್ಪ ತಿಂಗಳು ಆದಮೇಲೆ ಏನು ಮಾಡ್ತಾನೆ, ಅಲುಗು ಚೌಧರಿ ಹೋಗ್ಬಿಟ್ಟು ರಿಮೈಂಡೆಡ್ ಸಾಹುಗೆ ನೆನಪು ಮಾಡಿ ಕೊಡ್ತಾನೆ. ಏನಂತ, ನೀನೇನು ಎತ್ತಿನ ದುಡ್ಡು ಕೊಡಬೇಕಾಗಿತ್ತಲ್ಲ, ಇನ್ನೂ ಕೊಟ್ಟಿಲ್ಲ ನೀನು ಅಂತ ಹೇಳ್ತಾನೆ. ಅವಾಗ ಅವನು ಏನು ಹೇಳ್ತಾನೆ ನೋಡಿ. ಐ ಕಾಂಟ್ ಪೇ ಯು ಎ ಪೆನ್ನಿ ಫಾರ್ ದ ರಿಚ್ ಬೀಸ್ ಯು ಸೋಲ್ಡ್ ಮೀ. ನಾನು ನಿನಗೆ ಒಂದು ಪೆನ್ನಿನೂ ಕೊಡಲ್ಲ, ಒಂದು ಪೈಸಾನೂ ಕೊಡಲ್ಲ. ಯಾಕೆ ಅಂತಂದರೆ, ದ ರಿಚ್ ದ ಬೀಸ್ಟ್ ಯು ಸೋಲ್ಡ್ ಮೀ. ನೀನು ಮಾರಿದ್ದಲ್ಲ ನನಗೆ ಎತ್ತನ್ನು, ಅದು ಎತ್ತಲ್ಲ, ರಿಚ್ ದ ಬೀಸ್ಟ್ ಅಂತ ಹೇಳ್ತಾನೆ. ಅಂದರೆ ಹಾಳದು, ದರಿದ್ರಾಗಿರ್ತಕ್ಕಂಥ ಯಾವುದೋ ಪ್ರಾಣಿ ಕೊಟ್ಬಿಟ್ಟಿದ್ಯಾ, ಬಂದು ತಗೊಂಡ ತಕ್ಷಣ ಅದು ಸತ್ತು ಹೋಗ್ಬಿಟ್ಟದೆ. ಹಿ ಬಾಟ್ ಅಸ್ ನಥಿಂಗ್ ಬಟ್ ರೂಯಿನ್. ಆ ಎತ್ತ ತೊಗೊಂಡ್ಮೇಲೆ ನನಗೇನೂ ಲಾಭ ಆಗಲಿಲ್ಲ, ಏನೂ ಕೆಲಸ ಆಗಲಿಲ್ಲ, ಬಟ್ ರೂಯಿನ್, ಹಾಳಾಗ್ಬಿಟ್ಟೆ, ನನ್ನದು ಎಲ್ಲ ಕೆಲಸ ಹಾಳಾಗ್ಬಿಡ್ತು. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಪೈಸಾನು ನಿನಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಸಾಹು ಸೇಡ್ ಆ್ಯಂಗ್ಲಿ, ಕೋಪ ಮಾಡಿಕೊಂಡೆ ಹೇಳ್ದ. ಕೇಳಕ್ಕೆ ಬರಲೇಬೇಡ ನಿನ್ನ ಹತ್ರ, ನೀನು ಒಂದು ಪೈಸಾನು ಕೊಡಲ್ಲ ನಾನು ಅಂತ ಹೇಳ್ದ. ಸೊ ಏನು ಮಾಡಬೇಕು, ಅಲುಗು ಡಿಸೈಡೆಡ್ ಟು ಟೇಕ್ ದ ಕೇಸ್ ಟು ಪಂಚಾಯತ್. ಸೊ ಈ ಥರ ನ್ಯಾಯಗಳು ಬಗೆಹರಿಬೇಕಾಗಿತ್ತು ಅಂದರೆ ಪಂಚಾಯತಿಗೆ ಈ ನ್ಯಾಯನ ತಗೊಂಡು ಹೋಗಬೇಕಾಗಿತ್ತು. ಸೊ ಅಲುಗು ಕೂಡ ಪಂಚಾಯತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾನೆ. ದ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದ ಓಲ್ಡ್ ಬನಿಯನ್ ಟ್ರೀ. ಸೊ ಅದೇ ಆಲದ ಮರದ ಕೆಳಗನೆ ಮತ್ತೆ ಪಂಚಾಯತಿ ಸೇರುತ್ತೆ. ಅಲುಗು ಸ್ಟುಡ್ ಅಪ್ ಆ್ಯಂಡ್ ಸೆಡ್. ಅಲುಗು ಎದ್ದು ನಿಂತ್ಕೊಂಡು ಹೇಳ್ತಾನೆ, ದ ವಾಯ್ಸ್ ಆಫ್ ದ ಪಂಚ್ ಇಸ್ ದ ವಾಯ್ಸ್ ಆಫ್ ಗಾಡ್. ಇಲ್ಲಿ ಪಂಚರ ಮಾತು ಅಂತಂದರೆ ದೇವರ ಮಾತಿದ್ದಂಗೆ. ಲೆಟ್ ಸಾಹು ನಾಮಿನೇಟ್ ದ ಹೆಡ್ ಪಂಚ್. ಈ ಸಾಹು ಏನಿದಲ್ಲ, ಅವನೇ ಈ ಹೆಡ್ ಪಂಚನ್ನು ನಾಮಿನೇಟ್ ಮಾಡಲಿ, ಯಾರು ಮುಖ್ಯಸ್ಥ ಆಗ್ಬೇಕಂತ ಅವನೇ ಹೇಳಲಿ ಅಂತ. ಐ ವಿಲ್ ಅಬೈಡ್ ಬೈ ಹಿಸ್ ಡಿಸಿಷನ್. ಈ ಸಾಹು ಯಾರನ್ನೇ ಹೆಡ್ ಪಂಚ್ ಆಗಿ ಮಾಡಿದ್ರು ಕೂಡ ಆ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಅಲುಗು ಹೇಳ್ದ. ಸಾಹು ಸಾ ಹಿಸ್ ಚಾನ್ಸ್. ಸಾಹುಗೆ ಇದೇ ಒಂದು ಚಾನ್ಸ್ ಆಗಿತ್ತು, ತನ್ನ ಪರವಾಗಿ ನ್ಯಾಯ ಕೊಡಬೇಕಾಗಿತ್ತು, ತೀರ್ಮಾನ ಬರಬೇಕಾಗಿತ್ತು. ಅಂದರೆ ಈ ಅಲುಗು ಚೌಧರಿ ಶತ್ರು ಏನಿದ್ದಲ್ಲ, ಅವನನ್ನೇ ಹೆಡ್ ಪಂಚ್ ಆಗಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆ್ಯಂಡ್ ಪ್ರಪೋಸ್ ದ ನೇಮ್ ಆಫ್ ಜುಮ್ಮನ್. ಜುಮ್ಮನ್ನೇ ಈ ಪಂಚಾಯತಿಗೆ ಹೆಡ್ ಪಂಚ್ ಆಗಲಿ ಅಂತ ಹೇಳ್ಬಿಟ್ಟು ಸಾಹು ನಾಮಿನೇಟ್ ಮಾಡ್ತಾನೆ. ಅಲುಗುಸ್ ಹಾರ್ಟ್ ಸ್ಯಾಂಕ್ ಆ್ಯಂಡ್ ಹಿ ಟರ್ನ್ ಪೇಲ್. ಆ ಜುಮ್ಮನ್ ಹೆಸರು ಕೇಳಿದ ತಕ್ಷಣವೇ ಅಲುಗುನ್ ಹಾರ್ಟ್ ಒಂಥರ ಮುಳುಗೋದ್ಬಿಟ್ಟಂಗಾಯಿತು, ಬೇಜಾರಾಗಿಬಿಡ್ತು, ಮುಖ ಎಲ್ಲ ಸಪ್ಪೆ ಆಗಿಬಿಡ್ತು. ಯಾಕೆ ಅಂತಂದರೆ, ಈಗ ಜುಮ್ಮನ್ ಅಲುಗು ಚೌಧರಿ ಶತ್ರು ಆಗಿಬಿಟ್ಟಿದ್ದ, ಮತ್ತು ಇವನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಅವನು ಕೂಡ ಟೈಮ್ಗೆ ಕಾಯ್ತಾ ಇದ್ದ. ಅಂಥವನನ್ನು ಈಗ ಹೆಡ್ ಪಂಚ್ ಮಾಡಿದಾಗ ಇವನಿಗೊಂಚೂರು ಬೇಜಾರಾಯಿತು, ನನ್ನ ಪರವಾಗಿ ನ್ಯಾಯ ಬರಲ್ಲ ಇನ್ನ ಅಂತ ಅನಿಸ್ತು. ದ ಮೂಮೆಂಟ್ ಜುಮ್ಮನ್ ಬಿಕಮ್ ದ ಹೆಡ್ ಪಂಚ್, ಹಿ ರಿಯಲೈಸ್ ದ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಜಡ್ಜ್. ಜುಮ್ಮನ್ ಹೋಗ್ಬಿಟ್ಟು ಆ ಸ್ಥಾನದಲ್ಲಿ ಕುತ್ಕೊಂಡ ತಕ್ಷಣ ಏನಾಗುತ್ತೆ, ಜುಮ್ಮನ್ ಹೊರಗಡೆ ಇದ್ದಾಗ ಏನು ಯೋಚನೆ ಮಾಡ್ತಾ ಇದ್ದ, ಅಲುಗು ಚೌಧರಿ ನನ್ನ ಶತ್ರು, ಟೈಮ್ ಸಿಗಲಿ, ನಾನು ಸೇಡ್ ತೀರಿಸ್ಕೊಳ್ತೀನಿ ಅಂತೆಲ್ಲ ಅನ್ಕೋತಾ ಇದ್ದ. ಬಟ್ ಹೆಡ್ ಪಂಚ್ ಸ್ಥಾನದಲ್ಲಿ ಹೋಗಿ ಕೂತ ತಕ್ಷಣ ಏನಾಗುತ್ತೆ, ಆ ಜವಾಬ್ದಾರಿ ಅವನಿಗೆ ಅರಿವಾಗುತ್ತೆ. ಒಬ್ಬ ಜಡ್ಜ್ ಆಗಿಬಿಟ್ಟು ನಾನು ಹೇಗಿರಬೇಕು ಅನ್ನೋದು ರಿಯಲೈಸ್ ಆಗುತ್ತೆ. ಆ್ಯಂಡ್ ದ ಡಿಗ್ನಿಟಿ ಆಫ್ ಹೀಸ್ ಆಫೀಸ್. ಆಫೀಸ್ ಅಂದರೆ ಆ ಸ್ಥಾನ ಇದೆಯಲ್ಲ, ಒಬ್ಬ ಪಂಚ್ ಆಗಿ ಕೂತ್ಕೊಂಡಾಗ ಅದರದೊಂದು ಘನತೆ ಅನ್ನೋದಿರ್ತದೆ, ಅಲ್ಲಿ ಜವಾಬ್ದಾರಿ ಇರ್ತದೆ, ಎಲ್ಲ ಕೂಡ ಅವನಿಗೆ ಅರ್ಥ ಆಗುತ್ತೆ. ಕುಡ್ ಹಿ ಸೀಟೆಡ್ ಇನ್ ದಟ್ ಹೈ ಪ್ಲೇಸ್ ಹ್ಯಾವ್ ಹಿಸ್ ರಿವೆಂಜ್ ನೌ. ಅಂತ ಒಂದು ಘನತೆವೆತ್ತ ಸ್ಥಾನದಲ್ಲಿ ಕೂತ್ಕೊಂಡು ತನ್ನ ರಿವೆಂಜ್ ಏನಿತ್ತು ಅಲುಗು ಚೌಧರಿ ಮೇಲೆ ಅದನ್ನು ತೀರಿಸ್ಕೊಳ್ಳೋಕೆ ಆಗತ್ತಾ? ಯಾಕಂದರೆ
ಮುಂಚೆ ಸಾಮಾನ್ಯ ವ್ಯಕ್ತಿ ಆಗಿದ್ದಾಗ ಅವನು ಹಾಗೆ ಅನ್ಕೋತಿದ್ದ, ಬಟ್ ಆ ಸ್ಥಾನದಾಗಿದ್ದಾಗ ಆ ಥರ ಮಾಡೋಕ್ಕಾಗಲ್ಲ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಹಿ ಡಿಸೈಡೆಡ್ ನಾಟ್ ಟು ಅಲೋ ಹಿಸ್ ಪರ್ಸನಲ್ ಫೀಲಿಂಗ್ ಟು ಕಮ್ ಇನ್ ದ ವೇ ಆಫ್ ಸ್ಪೀಕಿಂಗ್ ದ ಟ್ರುತ್. ಅವಾಗ ಜುಮ್ಮನ್ ಕೂಡ ಡಿಸೈಡ್ ಮಾಡ್ತಾನೆ, ನಾವೊಂದು ಇಂಥ ಉನ್ನತ ಮಟ್ಟದಲ್ಲಿ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬ ಹೆಡ್ ಪಂಚ್ ಆಗಿಬಿಟ್ಟು ಒಬ್ಬ ಜಡ್ಜ್ ಥರ ಆಗಿಬಿಟ್ಟು ಇಲ್ಲಿ ಪರ್ಸನಲ್ ವಿಷಯಗಳು ಅಡ್ಡ ಬರೋದು ಬೇಡ. ನನಗೆ ಅಲ್ಗುಗೆ ಹೊರಗಡೆ ಬೇರೆ 1000 ವಿಷಯ ಇರ್ಬೋದು, ಬಟ್ ನಾನೀಗ ಒಬ್ಬ ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಈ ಪರ್ಸನಲ್ ವಿಷಯಗಳೆಲ್ಲ ಇಲ್ಲಿ ಬರೋದು ಬೇಡ, ಸತ್ಯವನ್ನೇ ಮಾತಾಡೋಣ, ಟ್ರುತ್ ಆ್ಯಂಡ್ ಡೂಯಿಂಗ್ ಜಸ್ಟಿಸ್, ಸತ್ಯವನ್ನೇ ಹೇಳೋಣ ಮತ್ತೆ ನ್ಯಾಯವನ್ನೇ ಕೊಡೋಣ ಅಂತ ಡಿಸೈಡ್ ಮಾಡ್ತಾನೆ. ಬೋತ್ ಅಲ್ಗು ಅಂಡ್ ಸಾಹು ಪ್ರೆಸೆಂಟೆಡ್ ದೇರ್ ಕೇಸಸ್. ಅಲ್ಗು ಮತ್ತೆ ಸಂಜೀವ್ ಸಾಹು ಇದನ್ನೆಲ್ಲ ಇಬ್ರು ಕೂಡ ತಮ್ಮ ವಾದಗಳನ್ನ ಹೇಳಿದ್ರು. ಅಲ್ಗು ಹೇಳ್ದ, ನಾ ಹಿಂಗೆ ಎತ್ತನ್ ಮಾರಿದ್ದೆ, 1 ತಿಂಗಳಿಗೆ ದುಡ್ಡು ಕೊಡಬೇಕಾಗಿತ್ತು, ಬಟ್ ಅದು ಸತ್ತೋದಾಗ ಇವನು ದುಡ್ಡು ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದಾಗ ಸಾಹು ಕೂಡ ತಂದೆಲ್ಲ ಹೇಳ್ದ, ನಾನು ಹಿಂಗೆ ತೊಗೊಂಡಿದ್ದೆ, ಅದರಿಂದ ನನಗೇನು ಲಾಭ ಆಗಲಿಲ್ಲ, ಎಲ್ಲ ತಮ್ಮ ವಾದನ ಮಂಡಿಸಿದ್ರು. ದೆನ್ ಜುಮ್ಮನ್ ಸ್ಟುಡ್ ಅಪ್ ಆ್ಯಂಡ್ ಅನೌನ್ಸ್ಡ್. ಇವರಿಬ್ಬರು ವಾದನ ಕೇಳಿ ಆದಮೇಲೆ ಜುಮ್ಮನ್ ಎದ್ದು ನಿಂತ್ಕೊಂಡ್ಬಿಟ್ಟು ಅನೌನ್ಸ್ ಮಾಡ್ತಾನೆ. ಏನಂತ ತೀರ್ಮಾನ ಕೊಡ್ತಾನೆ ನೋಡಿ, ಇಟ್ ಈಸ್ ಅವರ್ ಒಪಿನಿಯನ್ ದ್ಯಾಟ್, ಇದು ನಮ್ಮೆಲ್ಲರ ಒಂದು ಅಭಿಮತ, ಏನು, ಸಾಹು ಶುಡ್ ಪೇ ಅಲ್ಗು ದ ಪ್ರೈಸ್ ಆಫ್ ದ ಬುಲಕ್. ಸಾಹು ಏನು ಎತ್ತನ್ನು ತಗೊಂಡಿದ್ದಲ್ಲ ಅವನು ಆ ಎತ್ತಿನ ದುಡ್ಡನ್ನು ಅಲ್ಗುಗೆ ಕೊಡಲೇಬೇಕು. ಯಾಕೆ ಅಂದರೆ ವೆನ್ ಸಾಹು ಬಾಟ್ ದ ಬುಲಕ್ ಇಟ್ ಸಫರ್ಡ್ ಫ್ರಮ್ ನೋ ಡಿಸಬಿಲಿಟಿ ಆರ್ ಡಿಸೀಸ್. ಈ ಸಾಹು ಆ ಎತ್ತನ್ನು ತಗೊಂಡಾಗ ಆ ಎತ್ತಿಗೆ ಏನು ಡಿಸಬಿಲಿಟಿ ಇರಲಿಲ್ಲ, ಕೈಯ ಕಾಲ ಏನು ಮುರಿದಿಲ್ಲ, ಚೆನ್ನಾಗೇ ಇತ್ತು, ಆ್ಯಂಡ್ ಡಿಸೀಸ್ ಯಾವ ರೋಗ ಕೂಡ ಇಲ್ಲ, ಚೆನ್ನಾಗೇ ಇತ್ತು. ಅವಾಗ ನೀನು ನೋಡಿಬಿಟ್ಟೆ ತಗೊಂಡಿದ್ದಲ್ಲಪ್ಪ. ದ ಡೆತ್ ಆಫ್ ದ ಬುಲಕ್ ವಾಸ್ ಅನ್ಫಾರ್ಚುನೇಟ್. ಎತ್ತನ್ನು ತಗೊಂಡಾದ್ಮೇಲೆ ಅದು ಯಾವುದೋ ಕಾರಣಕ್ಕೆ ಸತ್ತೋಗಿದ್ದು ಒಂದು ಅನ್ಫಾರ್ಚುನೇಟ್. ಅಲ್ಗು ಕ್ಯಾನಾಟ್ ಬಿ ಬ್ಲೇಮ್ಡ್ ಫಾರ್ ಇಟ್. ಈಗ ಎತ್ತು ಸತ್ತೋಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಲ್ಗುನೇ ಕಾರಣ ಅಂತ ಹೇಳ್ಬಿಟ್ಟು ಅವನನ್ನು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ನೀನೇನು ಮಾಡಬೇಕು, ಅವನಿಗೆ ದುಡ್ಡನ್ನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಕೊಟ್ಟ. ಅಲ್ಗು ಕುಡ್ ನಾಟ್ ಕಂಟೈನ್ ಹಿಸ್ ಫೀಲಿಂಗ್ಸ್. ಜುಮ್ಮನ್ ಏನು ಶತ್ರು ಅಂತ ತಿಳ್ಕೊಂಡಿದ್ದಲ್ಲ ಆ ಹೆಡ್ ಪಂಚ್ ಜಾಗದಲ್ಲಿ ಕೂತ್ಕೊಂಡು ಈ ಅಲ್ಗು ಚೌಧರಿ ಪರವಾಗಿ ತೀರ್ಮಾನ ಕೊಟ್ಟಾಗ ಇವನಿಗೆ ಫೀಲಿಂಗ್ಸ್ ತಡ್ಕೊಳ್ಳೋಕ್ಕಾಗಲಿಲ್ಲ. ಹಿ ಸೇಡ್ ಲೌಡ್ಲಿ, ಜೋರಾಗಿ ಹೇಳ್ಬಿಡ್ತಾನೆ, ಏನಂತ, ವಿಕ್ಟ್ರಿ ಟು ದ ಪಂಚಾಯಿತಿ, ಪಂಚಾಯತ್ಗೆ ಜಯವಾಗಲಿ, ದಿಸ್ ಈಸ್ ಜಸ್ಟಿಸ್, ನ್ಯಾಯ ಅಂತಂದರೆ ಇದು ಅಂತ ಹೇಳ್ತಾನೆ. ಗಾಡ್ ಲಿವ್ಸ್ ಇನ್ ದ ವಾಯ್ಸ್ ಆಫ್ ಪಂಚ್. ಅದಕ್ಕೆ ಹೇಳೋದು, ಈ ಪಂಚರು ಏನಿರ್ತಾರೆ ಅವರ ಧ್ವನಿನಲ್ಲಿ, ಅವರ ಮಾತಲ್ಲಿ, ಅವರ ಮನಸ್ಸಲ್ಲಿ ದೇವರಿರ್ತಾನೆ ಅಂತ ಅಲ್ಗು ಹೇಳ್ತಾನೆ. ಸೂನ್ ಆಫ್ಟರ್ ಜುಮ್ಮನ್ ಕೇಮ್ ಟು ಅಲ್ಗು. ಇದಾದ ತಕ್ಷಣ ಏನು ಮಾಡ್ತಾನೆ, ಜುಮ್ಮನ್ ತಾನಾಗಿಯೇ ಅಲ್ಗು ಚೌಧರಿ ಹತ್ರ ಬರ್ತಾನೆ. ಹಿಂದೆ ಅಜ್ಜಿ ಪರವಾಗಿ ಈ ಅಲ್ಗು ಚೌಧರಿ ತೀರ್ಮಾನ ಕೊಟ್ಟಾಗ ಜುಮ್ಮನ್ ಅವನು ತನ್ನ ಶತ್ರು ಅಂತ ಅಂದ್ಕೊಂಡಿದ್ದ, ಬಟ್ ಯಾವಾಗ ಹೆಡ್ ಪಂಚ್ ಹಾಕಿ ಕುಂತಾಗ ಅಲ್ಗು ಯಾಕೆ ಅಜ್ಜಿ ಪರವಾಗಿ ತೀರ್ಮಾನ ಕೊಟ್ಟ ಅನ್ನೋದು ಕೂಡ ಇವನಿಗೆ ಅರ್ಥ ಆಗಿತ್ತು. ಸೊ ತಾನಾಗಿಯೇ ಅಲ್ಗು ಚೌಧರಿ ಹತ್ರ ಬಂದ, ಎಂಬ್ರೇಸ್ಡ್ ಹಿಮ್ ಆ್ಯಂಡ್ ಸೇಡ್, ಅವನ ಅಪ್ಕೊಂಡ್ಬಿಟ್ಟು ತಬ್ಕೊಂಡ್ಬಿಟ್ಟು ಹೇಳ್ತಾನೆ, ಸಿನ್ಸ್ ದ ಲಾಸ್ಟ್ ಪಂಚಾಯತ್, ಇಲ್ಲಿ ಲಾಸ್ಟ್ ಪಂಚಾಯತ್ ಅಂದರೆ ಹಿಂದೆ ಪಂಚಾಯತ್ ನಡೆದಿತ್ತಲ್ಲ, ಅಜ್ಜಿ ಪರವಾಗಿ ತೀರ್ಮಾನ ಕೊಟ್ಟಿದ್ದ ಅಲ್ಗು, ಐ ಹ್ಯಾಡ್ ಬಿಕಮ್ ಯುವರ್ ಎನ್ಮಿ. ಅದಾದಮೇಲೆ ನಾನೇನು ಶತ್ರು ಆಗಿಬಿಟ್ಟಿದ್ದೆ. ಟುಡೇ ಐ ರಿಯಲೈಸ್ಡ್, ಬಟ್ ಇವತ್ತು ನನಗೆ ಅರ್ಥ ಆಗಿದೆ, ವಾಟ್ ಇಟ್ ಮೀನ್ ಟು ಬಿ ಎ ಪಂಚ್. ಒಬ್ಬ ಪಂಚ್ ಅಂದರೆ ಏನು, ಆ ಸ್ಥಾನದ ಘನತೆ ಏನು, ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಹೇಗೆ ತೀರ್ಮಾನ ಕೊಡಬೇಕು, ಇದೆಲ್ಲ ಕೂಡ ನನಗೆ ಅರ್ಥ ಆಗಿದೆ. ಎ ಪಂಚ್ ನೋಸ್ ನೋ ಫ್ರೆಂಡ್ ಆರ್ ಎನಿಮಿ. ಒಬ್ಬ ಪಂಚ್ ಆಗಿ ಅಲ್ಲಿ ಜಡ್ಜ್ ಆಗಿ ಕೂತ್ಕೊಂಡಾಗ ಅವನಿಗೆ ಯಾರು ಕೂಡ ಶತ್ರು ಇರಲ್ಲ, ಯಾರು ಕೂಡ ಫ್ರೆಂಡ್ ಇರಲ್ಲ, ಬಟ್ ಓನ್ಲಿ ಜಸ್ಟಿಸ್. ಅಲ್ಲಿ ನ್ಯಾಯ ಮಾತ್ರ ಮುಖ್ಯವಾಗಿರ್ತದೆ. ಇಲ್ಲಿ ಫ್ರೆಂಡ್ ಅಂತ ತಿಳ್ಕೊಂಡು ಅಥವಾ ಎನಿಮಿ ಅಂತ ತಿಳ್ಕೊಂಡು ಸಂಬಂಧಿಕರು ಅಂತ ತಿಳ್ಕೊಂಡು ಆ ಥರ ನ್ಯಾಯ ಕೊಡೋಕ್ಕೆ ಬರಲ್ಲ. ಅಲ್ಲಿ ಜಸ್ಟಿಸ್ ಅನ್ನೋದು ಮಾತ್ರ ಮುಖ್ಯ ಇರ್ತದೆ ಅಂತ ಹೇಳ್ತಾನೆ. ಲೆಟ್ ನೋ ಒನ್ ಡಿವೇಟ್ ಫ್ರಮ್ ದ ಪಾತ್ ಆಫ್ ಜಸ್ಟಿಸ್ ಆ್ಯಂಡ್ ಟ್ರುತ್ ಫಾರ್ ಫ್ರೆಂಡ್ಶಿಪ್ ಆರ್ ಎನಿಮಿಟಿ. ಈ ರೀತಿಯಾಗಿರ್ತಕ್ಕಂಥ ನ್ಯಾಯದ ಮಾರ್ಗ ಏನಿದೆ, ಸತ್ಯ ಮಾರ್ಗ ಏನಿದೆ, ಇದರಲ್ಲಿ ಯಾವುದೂ ಕೂಡ ಅಡ್ಡ ಬರೋದು ಬೇಡ. ಸಂಬಂಧ ಆಗಲಿ, ಧರ್ಮ ಆಗಲಿ, ಜಾತಿ ಆಗಲಿ, ಫ್ರೆಂಡ್ಶಿಪ್ ಆಗಲಿ, ಯಾವುದೂ ಕೂಡ ಇದರಲ್ಲಿ ಬರೋದು ಬೇಡ. ಈ ನ್ಯಾಯನೇ ಎಲ್ಲದಕ್ಕಿಂತ ಮುಖ್ಯ ಆಗಿರೋದು ಅಂತ ಹೇಳ್ತಾನೆ. ಅಲ್ಗು ವಾಸ್ ಆಲ್ಸೋ ಇನ್ ಟಿಯರ್ಸ್. ಅಲ್ಗುಗೂ ಕೂಡ ಈ ಮಾತನ್ನು ಕೇಳಿಬಿಟ್ಟು ಕಣ್ ತುಂಬ್ಕೊಂಡ್ಬಿಟ್ಟಿತ್ತು, ಅಷ್ಟೊಂದು ಅವನಿಗೆ ಫೀಲಿಂಗ್ಸ್ ತುಂಬ್ಕೊಂಡ್ಬಿಟ್ಟಿತ್ತು. ಹಿಸ್ ಟಿಯರ್ಸ್ ವಾಶ್ಡ್ ಅವೇ ಆಲ್ ದ ಡರ್ಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದೆಮ್. ಅವನ ಕಣ್ಣೀರು ಏನು ಬರ್ತಾ ಇತ್ತಲ್ಲ, ಆ ಕಣ್ಣೀರು ಅವರಿಬ್ಬರ ಮಧ್ಯಕ್ಕೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಇಬ್ಬರು ಕೂಡ ಶತ್ರುಗಳಾಗೋಗಿದ್ರು, ಅದೆಲ್ಲ ಕೊಳೆ ಅಂತಕ್ಕಂಥದ್ದು ತೊಳೆದು ಹೋಗಿಬಿಡುತ್ತೆ. ಮತ್ತು ಅವರಿಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿ ಅದೇ ಊರಲ್ಲಿ ಚೆನ್ನಾಗಿ ಬಾಳ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ಮುನ್ಸಿ ಪ್ರೇಮ್ಚಂದ್ ಅವರು ಬರ್ತಿರ್ತಕ್ಕಂಥ ಜಸ್ಟಿಸ್ ಅಬೌವ್ ಸೆಲ್ಫ್ ಅನ್ನುವಂಥ ಪಾಠದಲ್ಲಿ ಬರ್ತಕ್ಕಂಥ ಸ್ಟೋರಿ ಆಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿದೆ. ತಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ. ತಾವು ಕೂಡ ಟೆಕ್ಸ್ಟ್ ಬುಕ್ಕು ಇದೆಲ್ಲ ಓದ್ಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.